ಎಲ್ಲ ಕಾಣೆ ಔಟಿದ್ದಾರೆ. ಪಾಪ ಅವ್ರ ಬಗ್ಗೆ ಬ್ಯಾಂಡ್ ಬಾರಿಸ್ತಾ ಇದ್ದವರು ರಾಮನಗರದವರು ಇಲ್ಲ, ಮಾಗಡಿಯವರು ಇಲ್ಲ, ದಾವಣಗೆರೆಯವರು ಇಲ್ಲ, ಹ್ಯಾರಿಸ್ ಇಲ್ಲ. ದಾರಿ ಇದ್ದಕ್ಕೂ ಪಾಪ ಹ್ಯಾರಿಸ್ ಕಟೌಟ್ ಹಾಕಿದ್ದಾರೆ. ಬೆಂಗಳೂರು ಪೂರ್ತಿ ಒಂದು 2000 ಕಟೌಟ್ ಹಾಕಿದ್ದಾರೆ. ಹ್ಯಾರಿಸ್ ಹಾರೋದ್ರು, ರಾಮನಗರ ಪತ್ತೆ ಇಲ್ಲ. ಅಂದರೆ ಪೂರ್ತಿ ಇಲ್ಲಿ ಕಾಣದ ಕೈಗಳ ಕೈವಾಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಸಿದ್ದರಾಮಯ್ಯ ಇರ್ಬೋದು, ರಾಹುಲ್ ಗಾಂಧಿಯವರು ನೇರವಾಗಿ ಇದರಲ್ಲಿ ಪಾತ್ರ ವಹಿಸಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಡಿ ಕೆಗಿದ್ದಂಥ ಅಧಿಕಾರನೂ ಹೊರಟೋಗಿದೆ. ಅಧಿಕಾರದ ಮುಖ್ಯಮಂತ್ರಿ ಆಗಬೇಕಂತ ಅವ್ರ ಕನಸೇನಿತ್ತೋ ಅದು ನನಸಾಗಿದೆ ಅಷ್ಟೇ. ರಾಜ್ಯದ ಜನರ ಪಾಲಿನ ಬದುಕಂತೂ ಇವತ್ತು ಮೂರಾ ಬಟ್ಟೆ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ನೆನ್ನೆ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಹೊಸ ಹೊಸ ಸೂತ್ರಗಳು ಅಂತ ಮಾಡಿದ್ದಾರೆ. ಈ ಖಾತಾ ಅಂತೇಳಿ ಇಡೀ ರಾಜ್ಯಕ್ಕೆ ಈ ಖಾತಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಡೀ ಬೆಂಗಳೂರಲ್ಲಿ ಈ ಖಾತಾ ಹೆಸರಲ್ಲಿ ಲೂಟಿ ಮಾಡಿದ್ದಾಯಿತು, ಫೋನ್ಪೇಗಳ ಮುಖಾಂತರ ಲಂಚ ತಗೊಂಡಿದ್ದಾಯಿತು. ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಣೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಲಂಚಾವತಾರನ ತರೋವಂಥದ್ದು, ಅದಕ್ಕೆ ಹಣ ವಸೂಲಿ ಮಾಡೋಕ್ಕೆ ಇದೊಂದು ದಂಧೆ ಆಗ್ತೈತೆ. ಅದರಿಂದ ಪೂರ್ವ ತಯಾರಿ ಇಲ್ಲದೆ ಅನೌನ್ಸ್ ಮಾಡ್ತಾ ಇರೋದು. ಏನು ತಯಾರಿ ಮಾಡಿದ್ದೀರ ಅದಕ್ಕೆ? ಈ ಖಾತಾ ಇದಕ್ಕೆ ಈಗಾಗಲೇ ಎಲ್ಲ ಕಡೆ ಸರ್ವರ್ ಡೌನು. ನೀವು ಲಂಚ ಕೊಟ್ಟಿಲ್ಲ ಅಂದರೆ ಫಸ್ಟ್ ಹೇಳೋದವರು ಸರ್ವರ್ ಡೌನ್ ಅಂತ ಹೇಳ್ತಾರೆ. ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳ್ತಾರೆ, ಸರ್ವರ್ ಡೌನ್ ಅಂತ. ಲಂಚ ಕೊಟ್ಟ ತಕ್ಷಣ ಸರ್ವರ್ ಇಮಿಡಿಯೇಟು ವರ್ಕ್ ಆಗ್ತೈತಿ. ಇದು ಬೆಂಗಳೂರಿನ ಪರಿಸ್ಥಿತಿ. ಇದು ಇಡೀ ಕರ್ನಾಟಕಕ್ಕೆ, ಇಲ್ಲೇ ಬೆಂಗಳೂರು ಕ್ಯಾಪಿಟಲ್ ಸಿಟಿಯಲ್ಲೇ ಸರ್ವರ್ ಸರಿಯಾಗಿ ಕೆಲಸ ಮಾಡಲ್ಲ, ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಮಾಡ್ತೈತೆ? ಅದರಿಂದ ಅದನ್ನು ಯೋಚನೆ ಮಾಡಿ ತರಬೇಕಾಯ್ತು. ಮಾಡೋಕ್ಕೆ ಸಾಧ್ಯನಾ? ಯೋಚನೆ ಮಾಡಿ ತರಬೇಕಾಯ್ತು. ತಂದಿದ್ದಾರೆ. ಎರಡನೇದು ನೇಮಕಾತಿ. ಪತ್ರಿಕೆಯಲ್ಲೆಲ್ಲ ಅದೇನೋ ಬಂದಿತ್ತು, ನೇಮಕಾತಿಗಳ ಭರಪೂರ ಅಂತ. ಏನು ಇವಾಗ ಮಾಡಿದ್ದಾರೆ? ಸಿದ್ದರಾಮಯ್ಯ ಇದ್ದಾಗ ಕ್ಯಾಬಿನೆಟ್ಟಲ್ಲಿ 4 ತಿಂಗಳಿಂದ ಕ್ಯಾಬಿನೆಟ್ಟಲ್ಲೇ ಈ ಬಡ್ಜೆಟಲ್ಲೇ ಅನೌನ್ಸ್ ಮಾಡಿದ್ದಾರೆ. ಬಡ್ಜೆಟಲ್ಲಿ ಅದರಲ್ಲಿ 57,000 ಏನೋ ಮಾಡಿತ್ತು, ಇವರು 56,000 ಮಾಡಿದ್ದಾರೆ. 1,000 ಕಡಿಮೆ ಮಾಡಿದ್ದಂಗೆ ಅವರೇ. ಅದೇ ಬೋಗಸ್ಸು. ಸಿದ್ದರಾಮಯ್ಯನವ್ರು ಬಡ್ಜೆಟಲ್ಲೇ ಘೋಷಣೆ ಮಾಡಿರೋದನ್ನ ಇವ್ರು ಹೊಸ ಏನು ಗ್ಯಾರಂಟಿ ಅಂತ ಹೆಂಗೆ ಮಾಡ್ತಕ್ಕೆ ಸಾಧ್ಯ? ಮತ್ತು ಕ್ಯಾಬಿನೆಟಲ್ಲೂ ಅದಾಗಿದೆ, ಸಿದ್ದರಾಮಯ್ಯನೇ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇಷ್ಟಕ್ಕೆ ಸಂಬಳ ಕೊಡಬೇಕಲ್ಲ. ನೇಮಕಾತಿ ಮಾಡಿದ ತಕ್ಷಣ ಸಂಬಳ ಕೊಡಬೇಕು. ಅದಕ್ಕೆ ಅನುದಾನ ಎಲ್ಲಿದೆ? ಒಂದು 10,000 ಕೋಟಿ ಬೇಕಾಗುತ್ತೋ ಅಂತ ಅನಿಸುತ್ತೆ. ಒಂದು 10,000 ಕೋಟಿ ಬೇಕು. ಅಲೋಕೇಶನ್ ಎಲ್ಲಿ ಮಾಡಿದ್ದೀರಾ ಇದಕ್ಕೆ? ಏನೋ ಹೇಳ್ಬಿಟ್ರಿ, ಏನೋ ನಾನು ಮೊದಲ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ರಿ, ಆದರೆ ಇದಕ್ಕೆ ಅಲೋಕೇಶನ್ ಎಲ್ಲಿದೆ? ಮತ್ತು ಈ 10,000 ಕೋಟಿ ಈಗಲೇ ಪಾಪರ್ ಔಟ್ ಇದ್ದೀರಾ ನೀವು. ಈಗಲೇ ನೀವು ಪಾಪರ್ ಆಗಿದ್ದೀರಾ. 90,000 ಕೋಟಿ ಡಿಫಿಷಿಯೇಟ್ ನಿಮ್ಮದು. ಕಳೆದ 3 ವರ್ಷದಿಂದನೂ ಕೂಡ ಡಿಫಿಷಿಯೇಟ್ ಬಡ್ಜೆಟ್. ಎದ್ದೇಳೇ ಇಲ್ಲ ಮೇಲಕ್ಕೆ. ಎದ್ದೇಳು ಸಿದ್ದರಾಮಯ್ಯ, ಎದ್ದೇಳು ಸಿದ್ದರಾಮಯ್ಯ ಅಂತ ಇದ್ದೀರಿ. ಎದ್ದೇ ಇಲ್ಲ ಸಿದ್ದರಾಮಯ್ಯ. ಬಡ್ಜೆಟ್ಟೇ ಎದ್ದಲಿಲ್ಲ ಮೇಲಕ್ಕೆ, ಎದೊಳ್ಳೆ ಇಲ್ಲ ಬಡ್ಜೆಟ್ಟು. ಈಗ ಈ 10,000 ಕೋಟಿ ನೀವು ಆ್ಯಡ್ ಮಾಡಿದ್ದೀರಲ್ಲ, ಯಾವ ಮೂಲದಿಂದ ಬರ್ತೈತೆ? ಸಂಪನ್ಮೂಲ ಎಲ್ಲಿದೆ? ಎಲ್ಲ ತೆರಿಗೆಗಳನ್ನು ಹಾಕಿ ಸಾಯಿಸ್ಬಿಟ್ಟಿದ್ದೀರ. ಜನರನ್ನು ಸಾಯಿಸಾಕ್ಬಿಟ್ಟಿದ್ದೀರ. ಎಲ್ಲ ತೆರಿಗೆ, ಹಾಲು, ಆಲ್ಕೋಹಾಲು, ಪೆಟ್ರೋಲು, ಡೀಸಲು, ಮನೆ ತೆರಿಗೆ, ಕಸದ ತೆರಿಗೆ ಎಲ್ಲ ಹಾಕಿ ಜನಗಳನ್ನು ಜೀವ ಹಿಂಡುಬಿಟ್ಟಿದ್ದೀರ. ಈ ಮತ್ತೆಲ್ಲಿಂದ ತತ್ತೀರ 10,000 ಕೋಟಿ? ಅದರಿಂದ ಈ ಸರ್ಕಾರ ಇದು ಹೇಳಿದ್ನಲ್ಲ, ಈಗ ಹಳೆ ಸಿನಿಮಾ ಹೊಸ ಪೋಸ್ಟರ್ ಸರ್ಕಾರ ಅಷ್ಟೇ. ಇದರಿಂದ ಹೊಸ ಭರವಸೆಗಳು, ಹೊಸ ದಿಕ್ಕು, ಚೈತನ್ಯ, ಹೊಸತನ ಏನು ನನಗಂತೂ ಕಾಣಿಸ್ತಾ ಇಲ್ಲ. ರಾಜ್ಯದ ಜನತೆನೂ ಕೂಡ ಏನೋ ಹೊಸದಾಗ್ತೈತೆ ಅಂತ ಯಾರು ಏನು ಸಂಭ್ರಮ ಇಲ್ಲ. ಕಾಂಗ್ರೆಸ್ 4 ಜನ ಪಟಾಕಿ ಹೊಡೆದಿದ್ದು ಬಿಟ್ಟರೆ ಜನಸಾಮಾನ್ಯರಿಗೆ ಏನೋ ನಾರ್ಮಲ್. ಇದು ಹಿಂದೆ ನೋಡಿದ್ರಿ ಪಿಕ್ಚರು, ರಿಲೀಸ್ ಆಗ್ತೈತೆ ಈ ಪಿಕ್ಚರು ಅಂತ ಅಂದ್ಕೊಂಡಿದ್ದಾರೆ. ಅದರಿಂದ
ನಾವೆಲ್ಲ ಭಾಳ ತಿಳ್ಕೊಂಡಿದ್ರಿ, ಏನೋ ಹೊಸತನ ಬರ್ತತೆ, ಕ್ಯಾಬಿನೆಟ್ಟಲ್ಲಿ ಹೊಸ ಹೊಸ ಮುಖಗಳು ಬರ್ತತೆ, ಹೊಸ ಹೊಸ ಪರಿವರ್ತನೆಗಳಾಗ್ತತೆ, ಮಹಿಳೆಯರಿಗೆ ಒಂದು 2 ಸ್ಥಾನ ಆದರೂ ಮಹಿಳೆಯರಿಗೆ ಕೊಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಆದರೆ ಅದರಲ್ಲೇನೂ ಮಾಡಲಿಲ್ಲ. ಅದರಿಂದ ಈ ಸರ್ಕಾರ ಇದೊಂಥರ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ರಿಮೋಟ್ ಕಂಟ್ರೋಲ್ ಸರ್ಕಾರ ಇದೆ. ಅವರ ಸ್ವಿಚ್ ಆನ್ ಆಗದೆ, ಅಲ್ಲಿ ಸ್ವಿಚ್ ಆನ್ ಆಗದೆ ಇಲ್ಲಿ ಬಲ್ಪು ಉರಿಯಲ್ಲ ವಿಧಾನಸೌಧದಲ್ಲಿ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರೋವಂಥದ್ದು. ಓಕೆನಾ? ಹೇಳಿ. ನೋಡೋಣ ಮುಂದೆ.